ಇದೇ ಗ್ಯಾಪಲ್ಲಿ ಕಿರಣ್ ಎಷ್ಟೊತ್ತಿಗೆ ಹೋಗಿ ಸ್ಟಾಫ್ ಹತ್ರ ಇದನ್ನ ಅರೇಂಜ್ ಮಾಡಿಸಿದ್ರೋ ಗೊತ್ತಿಲ್ಲ. ಬಟ್ ಬಾಬಾ ಅಲ್ಲಿ ಬರ್ಡೇ ಸೆಲೆಬ್ರೇಷನ್ ಆತೈತಿ ಯಾರದು ಅಂದ್ಕೊಂಡು ಎಲ್ಲರೂ ಕರ್ಕೊಂಡು ಹೋದ್ರ. ಹೊರಗೆ ಆಮೇಲೆ ಕಂಡ್ರೆ ನಂಗೋಸ್ಕರ ಕೇಕ್ ಇದ್ದಿದ್ದಾರೆ. ಇಲ್ಲೇ ನೋಡ್ತಿದ್ದೀನಲ್ಲ, ಅಲ್ಲೇ ಕುತ್ಕೋ ಬಾ, ತಿರ್ಸಿ ಕುತ್ಕೋ. ನೋಡ್ತಿದ್ದೆ ನಾನು. ನೀ ಹೀಗೆ ಕುತ್ಕೊಂಡು ತಿನ್ಬೇಕಾಯ್ತು. ಆಯ್ತು ಸರಿ, ನಾವು ವಿಡಿಯೋ ಮಾಡಿ ಮತ್ತೆ ಮಹಾತ್ಮರು ನೋ ಫುಡ್ ಅಂತ ಹಾಕಿದ್ರೆ ನಮ್ದು ಟಿಕೆಟ್ ಎಲ್ಲ. ಯಾಕೆ ಸರ್ ಪ್ರತಿ ಸಲ ಏನಾದರೂ ಒಂದು ಬ್ಲೆಂಡರ್ ಮಾಡಬೇಕಾ? ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಡೇ 3 ಆಫ್ ಗೋವಾ. ವಾಪಸ್ ಅದೇ ಹೋಟ್ಲು ಉಡುಪಿ ಆನಂದ್ ಸಾಗರ್ ಅಲ್ಲಮ್ಮ. ಆನಂದ್ ಡೋರ್ ಹಾಕಿ ಬರುವಾಗ ವಿಂಡೋ ಇರ್ತದಲ್ಲ, ವಿಂಡೋ ಅದ ಮೇಲೆ ಮಾಡ್ಬೇಕು. ಅದು ಮಾಡಿ ನಾನು ಲಾಕ್ ಮಾಡಿದ್ರೆ ಕಳ್ಳರಿಗೆ ತುಂಬಾ ಈಸಿ. ಇಲ್ಲೇ ನೋಡ್ತಿದ್ದೀನಲ್ಲ, ಅಲ್ಲೇ ಕುತ್ಕೋ ಬಾ, ತಿರ್ಸಿ ಕುತ್ಕೋ. ನೋಡ್ತಿದ್ದೆ ನಾನು. ನೀ ಹೀಗೆ ಕುತ್ಕೊಂಡು ತಿನ್ಬೇಕಾಯ್ತು. ಆಯ್ತು ಸರಿ, ನಾವು ವಿಡಿಯೋ ಮಾಡಿ ಮತ್ತೆ ತಿರ್ಸ್ಕೋದಿಲ್ಲ ಹೀಗೆ. ಸರಿ, ವಿಡಿಯೋ ಮಾಡಿ ಮತ್ತಾಗೆ ತಿರುಗಿಸ್ತೆ ಆಯ್ತಾ. ಸೊ ತಿನ್ಬಕ್ಕೆ ನಿನ್ನೆ ಬಂದದ್ದು ಹೋಟ್ಲಿಗೆ ಬಂದಿದ್ದ. ಯಾಕಂದ್ರೆ ಇವ್ರು ಲೇಟ್. ನಾ ಲೇಟ್ ಅಲ್ಲ, ನೀವು ಲೇಟ್. ತಿಂಡಿ ತಿನ್ಬಕ್ಕೆ ನಿನ್ನೆ ಬಂದಿದ್ದು ಹೋಟ್ಲಿಗೆ ಬಂದಿದ್ದ. ಸೊ ಅದಂತ ಒಳ್ಳೆ ಇರಲಿಲ್ಲ. ಆದರೂ ಸ್ಟಿಲ್ ಎಂತ ಆರಂಬೋಲಲ್ಲಿ ಎಂಥದ್ದು ಸಿಕ್ಕಲಿಲ್ಲಪ್ಪ. ಆರಂಬೋಲ್ ಇವತ್ತು ಪ್ಲೇಸ್ ಹೇಳ್ತಿದ್ದೆ ನಾನು. ಆರಂಬೋಲ್ ಕರೆಕ್ಟ್. ನಿನ್ನೆ ಎಂತ ಕೊದ್ದು ಮತ್ತೆ ಅಲ್ಲಿ ಅಬ್ರಪ್ಟ ಎಂಡ್ ಮಾಡಿದೆ. ನಿನ್ನೆ ಎಲ್ಲಿಗೆ ಹೋದ್ ನಾವು? ವಿಹಾನ್ ಕ್ರೂಸಿಗೆ. ವಿಹಾನ್ ಕ್ರೂಸಿಗೆ ಹೋಗ್ಬೇಡಿ ಸುಮ್ಮನೆ. ಎಂತ 1200 ಅಲ್ಲ ಪರ್ ಹೆಡ್. 1200 ಪರ್ ಹೆಡ್ಗೆ ಕೊಟ್ಟು ಸಾಲ ಎಂತಿತ್ತು ಅಂದ್ರೆ ರಾಶಿ ಜನ, ಕಾಲ ಕುಕ್ಕತ್ತಿಲ್ಲ ಜನ, ಒಳ್ಳೆ ಗಲೀಜಿದೈತೆ. ಒಳಗೆ ಪಬ್ ತರ ಒಂದು ಚಿಕ್ಕದೊಂದು ಕೆಳಗಿದೆ ಡೆಕ್ಕಲ್ಲ. ಬಟ್ ನಂಗೆ ಇಷ್ಟ ಇಲ್ಲಪ್ಪ. ಅದೇಂತೊಳೆ ಪಬ್ ತರ ಇತ್ತು ಅಷ್ಟೇ, ಮೇಲೆ ಸೌಂಡ್ ಇಲ್ಲ, ಎಂತೆಲ್ಲ ಆಂಕರ್ ಇಲ್ಲ, ಎಂತದಿಲ್ಲ. ಅಲ್ಲಿ ಡ್ಯಾನ್ಸ್ ಎಲ್ಲ ಇತ್ತಮ್ಮ, ಡ್ಯಾನ್ಸ್ ಎಲ್ಲ ಕಾಣಲಿಲ್ಲ ನಾನು. ಅದೇ ಡ್ಯಾನ್ಸ್ ಎಲ್ಲ ಇತ್ತು, ಡ್ಯಾನ್ಸ್ ಎಲ್ಲ ಕಾಣ್ಕೋಲಿಲ್ಲ. ಇವ್ರು ಡ್ಯಾನ್ಸ್ ಎಲ್ಲ ಮಾಡ್ರು ಕೆಲವರು. ಬಟ್ ಮೇಲವರೆಗೆ ಎಂತ ಸೌಂಡ್ ಇಲ್ಲ, ಆ್ಯಂಕರ್ ಇಲ್ಲ, ಎಂಥದ್ದೆಲ್ಲ. ಬೇರೆ ಬೋಟಲ್ಲೆಲ್ಲ ಫುಲ್ ಸೌಂಡ್ ಅದಿದೆಲ್ಲ ಕೀಗೈತೆ. ಸೊ ನಂಗೆ ಅನ್ನಿಸ್ತು ವಿಹಾನ್ ಇಷ್ಟ ಇಲ್ಲ, ನಂಗೆ ಚೂರು ಇಷ್ಟ ಇಲ್ಲ. ನಿಮ್ಗೆ ಬಂದರೆ ಐ ಡೋಂಟ್ ಥಿಂಕ್ ಯು ಶುಡ್ ಗೋ. ಅದರಲ್ಲಿ ಎಲ್ಲಿ ಗೊತ್ತಾ, ಬಿಗ್ ಡ್ಯಾಡಿ, ಮೆಜೆಸ್ಟಿಕ್ ಪ್ರೈಸ್ ಎಲ್ಲ ಕ್ಯಾಸಿನೋ ಇತ್ತಲ್ಲ, ಅಲ್ಲೇ ಕ್ಯಾಸಿನೋಗೆ ಹೋಗಿ ಬೇಡ ಅಂಬೋರು ಕ್ರೂಸಿಗೆ ಹೋದಕ್ಕೆ. ಸೊ ಅಷ್ಟೇ, ಇನ್ನದು ಅಷ್ಟೇ. ATV ರೈಡ್ ಮಾತ್ರ ಸಕ್ಕತ್ತಿದೆ. ಬಟ್ ಡೀಪ್ ಜಂಗಲಿಗೆ ಹೊತ್ತಂತ ಹೇಳಿದ್ರೆ ಅದು ಒಯ್ಲಿಲ್ಲ. ಸೊ ಅದೊಂದು ಮೈನಸ್ ಆಯ್ತಲ್ಲ. ಬಟ್ ಸ್ಟಿಲ್ ದಟ್ ವಾಸ್ ಫನ್. ಅದು ನೆಕ್ಸ್ಟ್ ಡೇ ಹೋದರೆ ಮಾಡಿ 1300 ಪರ್ ಹೆಡ್, ಅದು ಒಳ್ಳೆಯದು. ಸೊ ಅಷ್ಟೇ ಇಷ್ಟೇ ಇವತ್ತು ಅಲ್ಲ. ಕ್ರೂಸ್ ಅದು ಎಷ್ಟಿತ್ತು? 1200 ಅಲ್ಲಲ್ಲ, 10,000 ಆಯ್ತಲ್ಲ ನಮ್ಗೆ 8 ಜನಕ್ಕೆ. ಪ್ಲಸ್ ಟ್ಯಾಕ್ಸ್ ಇಲ್ವಾ? 8 ಜನ. ಹಾಂ, 1200 ಅದಕ್ಕೆ. ಕ್ರೂಸಿಗೆ 1300 200 ATV ರೈಡಿಗೆ. ಸೊ ATV ರೈಡ್ ಮಾಡಿ ಕ್ರೂಸು ಮಾಡಿ. ಬಟ್ ಬೇರೆ ತಗೊಂಡು ವಿಹಾನ್ ಬಿಟ್ಟು ಲೈಕ್ ಇಲ್ಲ. ಊಟ ಎಲ್ಲ ಎಂತ ಸುಮ್ಮನೆ ಒಂದು ಎಂತ ತೊಗೊಳ್ಕರ ಅಂತ ಕೊಟ್ಟಿದೆ. ಸ್ಟಾರ್ಟರು ಅಷ್ಟೇ, ಅಂತ ಅಷ್ಟು ಆಯ್ತಿಲ್ಲ ಅಷ್ಟೇ. ನಿನ್ನೆ ಬಂದಿಲ್ಲಿಗೆ ಬಂದಿದೆ ಕಂಬ. ಇಲ್ಲೊಂದು ದೋಸೆ ಆರ್ಡ್ರ್ ಮಾಡಿದ್ದು ಅಷ್ಟೇ, ಸೇಫ್ ಆಪ್ಷನ್ ಅಂತ. ಮತ್ತೊಂದು ಆರೆಂಜ್ ಜ್ಯೂಸ್. ಇವತ್ತು ಮೇ ಬಿ ಜಾಸ್ತಿ ಅಂತ ಇಲ್ಲ, 6 ಗಂಟೆಗೆ ಇರುತ್ತೆ ಅಂತ ಟ್ರೈನ್ ಇತ್ತು. ಹೋಗ್ಬೋದೊಂದು ಬಾಕಿ. ಒಬ್ಬಟ್ಟು ಒಳ್ಳೆದಪ್ಪ, ಒಬ್ಬಟ್ಟು ಒಳ್ಳೇದು ಅಲ್ಲ. ಉಪ್ಪಿಟ್ಟೆ ಆರ್ಡ್ರ್ ಮಾಡ್ಲಾಗಿತ್ತು ನಾವು. ಉಪ್ಪಿಟ್ಲಾಗಿತ್ತು ಜಾಸ್ತಿ ಬಂದು ಜಾಸ್ತಿ ಒಳ್ಳೇದು. ಶಿವ ಒಡಿ ಒಳ್ಳೆತ್ತ ಮಗನೇ, ಉಪ್ಪಿಟ್ಟು ಒಡಿ ಒಳ್ಳೆತ್ತ ಮಗನೇ. ಕಚ್ಚಿ ಕುಡಿಯೋಣ ಅಲ್ಲ. ಉಪ್ಪಿಟ್ಟು ತಗೊಂಡ್ಲಾಗಿದೆ ನಾವು. ನೀರು ಕೊಡಿ ನಂಗೆ. ಮಕ್ಕದ ತಕೊಂಡ್ ಅದು ಕಣ್, ಅದು ಮಕ್ಕದ ಕಣ್, ಅದು ಮಕ್ಕದ. ಏಯ್ ದೋಸೆ 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 ಬಂತು. ದೋಸೆ ಒಂದು ಸೇಫ್ ಆಪ್ಷನ್, ಅದಕ್ಕೆ ದೋಸೆ ಆರ್ಡರ್ ಮಾಡತ್ತೀನಿ. ಉರಿತಿತ್ತ ಟೊಮೆಟೊ ಅಲ್ಲ, ಅವನು ಟೊಮೆಟೊ ಟೊಮೆಟೊ ಹೇಳಿದೆ ಮಾಡೋ. ಪೊಟ್ಯಾಟೊ ಅಲ್ಲ, ಟೊಮೆಟೊ. ದೋಸೆ 9 ದೋಸೆಯಾ? ನಾ ಎಲ್ರಿಗೆ ಹೇಳಿದ್ ಮಕ್ಕಳಿಗೆ ಎಂತ ಆಯ್ತು ಇಲ್ಲ ಅಂತ ಹೋಗುದು. ಎಂತ ಆಯ್ತು ನಿಂಗೆ? ಎಂತ ಬೇಕು? ಒಳ್ಳೆ ಇನ್ನೊಂದ್ಸಲಿ ಮಾಡೋಟ್ಟಿಗೆ ನಮಗೆ
ರಿಚ್ ಆಗಿದ್ದೀವಿ. ರೀಚ್ ಆಯ್ತೀಗ ನಾವು ಚೆನ್ನಾಗಿದೆ ಅದಕ್ಕೆ ಹೋಗುವ. ಹೌದಾ ಬಂತು ತಾಜ್ ರೀಚ್ ಆಯ್ತು ನಾವೀಗ. ತಡಿ ಇಲ್ಲೂ ನಾನು ತಾಳಿ ತಕೊಳ್ತೆ, ಗೋವನ್ ತಾಳಿ ನಾನ್ ತಕೊಳ್ತೆ. ಅಲ್ಲ ಚಿಕ್ಕ ಹೋಟ್ಲಲ್ಲಿ ತಿಂದಾಯ್ತಾ, ಈಗ ಇನ್ನೊಂದು ದೊಡ್ಡ ಸ್ಟಾರ್ ಹೋಟ್ಲ್ ತಾಜ್ ಹೋಟ್ಲ್ ಬಾ. ಹೆಂಗಿರುತ್ತೆ ಕಾಂಬ ಹೊರಗಿಂದ ಇಷ್ಟು ದೊಡ್ಡ ಎಂತ BLT ಹಾಕಿ ಕೂತ್ಕೊಳ್ಳ ಮಂಗನೆ ಬೀಳ್ತೆ. ಅವನ ಆಡ್ಸೋದ ಮಕ್ಕಳಿಗೆ ಆಡ್ ತೆಗ್ದಿರ್ಬೇಕಿತ್ತ. ಮೂರನೇ ದಿನ ಊಟಕ್ಕೆ ತಾಜ್ ಹೋಟೆಲಿಗೆ ಹೋಪ ಅಂತ ನಾವು ಮಾತಾಡ್ಕೊಂಡಿದ್ದೆ. ಬಟ್ ನಾವು ಅಲ್ಲಿಗೆ ರೀಚ್ ಆಗೋಕ್ಕಿಂತ ಮುಂಚೆ ಜೋರು ಹಸುವಾದ್ರಿಂದ ಬ್ರೇಕ್ಫಾಸ್ಟ್ ಮುಗಿಸಿ ಹೋಪ ಅಂತ ಚಿಕ್ಕ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ ಮತ್ತೆ ತಾಜಿಗೆ ಬಂತು. ಇದು ನಾವಿಪ್ ಜಾಗ ಅಂದರೆ ಆರಂಬೋಲಿಂದ 1.5 hours ಜರ್ನಿ ಇತ್ತು ಅಲ್ಲಿಗೆ. ಹಾಯ್ ಮಾಡ. ಇದು ಬೀಚ್ ಹತ್ರದ್ದು ಪ್ರಾಪರ್ಟಿ. ಸೊ ಸಖತ್ತಿತ್ತು ಮಾತ್ರ, ತುಂಬ ಚಂದ ಇತ್ತು. ಆ್ಯಂಡ್ ಆಫ್ ಕೋರ್ಸ್ ಎಕ್ಸ್ಪೆನ್ಸಿವ್. ತಾಜ್ ಅಂತ ಕೇಂದ್ರ ಕೂಡಲೇ ಎಕ್ಸ್ಪೆನ್ಸಿವ್. ಬಟ್ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡುವ ಅಂತ ಬಂತು ನಾವೆಲ್ಲರೂ. ಈ ತಾಜ್ ಸಿಟಾಡೆ ಗೋವಾ ಹೊರೈಝಾನ್ ರೆಸ್ಟೋರೆಂಟ್ ಒಳಗೆ DPB ಮತ್ತು BLT, C2C ಈ ಥರ ತುಂಬ ರೆಸ್ಟೋರೆಂಟ್ಸ್ ಎಲ್ಲ ಇತ್ತು. ನಾವು ಬಂದದ್ದು C2C ಕಂದಿತ್ತ ಮೆನ್ಯೂ. ಇದು ಕೋಸ್ಟಲ್ ಕ್ವಿಸಿನ್ ರೆಸ್ಟೋರೆಂಟ್. ಇದಂತ ಗ್ಲಾಸಾ? ನೀರು ಕಡೆ ಗ್ಲಾಸ್ ಇಲ್ಲ, ಇದು ಮಾತ್ರ ಗ್ಲಾಸ್. ಪೂಲ್ ಇದು ಹೊರಗಿಂದ ಪ್ರಾಪರ್ಟಿ ಹಿಂಗೆ ಕಾಣುತ್ತೆ. ಫುಲ್ ಬೀಚ್, ಆಚೆ ಮೌಂಟೇನ್, ಹೊರಗಿಂದ ಹಿಂಗೆ ಕಾಣುತ್ತೆ. ಅಮ್ಮ ನಿನ್ನ ಫೋಟೋ ತೆಗೆದಾ? ತೆಗ್ದಾಯ್ತಾ? ಇಲ್ಲ ಈಗ ಕಾಣತ್ತಿದ್ದು. ಆರ್ಡ್ರ್ ಎಲ್ಲ ಮಾಡಿ ಸುಮ್ಮನೆ ಕೂತ್ಕೊಂಡಿಪ್ಪತ್ತಿಗೆ ತಾಜ್ ಅವ್ರ ಕಡೆಯಿಂದ ಕಾಂಪ್ಲಿಮೆಂಟ್ರಿ ಬ್ರೆಡ್ ಬಂತು. ನಂಗೆ ಅದನ್ನು ಕಂಡೇ ಖುಷಿ ಆಯಿತು. ನಾರ್ಮಲಿ ನಾನು ಅದನ್ನೆಲ್ಲ ಅವಾಯ್ಡ್ ಮಾಡ್ತಿರ್ತೆ, ಬಟ್ ಅವರೇ ಕೊಟ್ಟ ಮೇಲೆ ನಾವು ತಿಂತಿಲ್ಲ ಅಮ್ಕತ್ತ. ಸೊ ಡೆಫಿನೆಟ್ಲಿ ನಾನು ತಿಂಬಕ್ಕೆ ರೆಡಿ ಆದೆ. ಮುಂಚೆಲ್ಲ ರೆಸ್ಟೋರೆಂಟ್ಸಿಗೆ ಹೋದಲ್ಲಿ ನಾನು ಮಾಕ್ಟೇಲ್ ಅಥವಾ ಬೇರೆ ಎಂತಾದರೂ ಆರ್ಡ್ರ್ ಮಾಡ್ತಾಯಿದ್ದೆ. ಅದರಲ್ಲಿ ಸೋಡಾ, ಸ್ಪ್ರೈಟ್ಸ್ ಅಥವಾ ಶುಗರಿ ಡ್ರಿಂಕ್ ಒಟ್ನಲ್ಲಿ ಇರ್ತಿತ್ತು. ಬಟ್ ಇತ್ತೀಚೆಗೆ ಎಂತ ಮಾಡ್ತೆ, ವಿದೌಟ್ ಶುಗರ್ ಫ್ರೆಶ್ ಜ್ಯೂಸ್ ತಕ್ಕಂತೆ. ವಾಟರ್ ಮೆಲನ್ನು, ಪೈನಾಪಲ್ಲು. ಇತ್ತೀಚೆಗೆ ಪೈನಾಪಲ್ ಜಾಸ್ತಿ ಇಷ್ಟಪಕ್ಕೆ ಶುರು ಆಯ್ತಪ್ಪ. ಅದಕ್ಕೆ ನಾನು ಪೈನಾಪಲ್ ತಗೊಂಡೆ. ನಮ್ಮ ರಾಗಿ ಅಂದರೆ ರಾಹಿತ್ಯ ಬಾಬು ವಾಟರ್ ಮೆಲನ್ ಆರ್ಡ್ರ್ ಮಾಡೋದಿಲ್ಲ, ಅಂದರೆ ಬೇಕಂತಂದಳ. ಆಮೇಲೆ ನಂದು ಪೈನಾಪಲ್ ತಗೊಂಡು ಕೂಡ್ತಿದ್ದಾಳೆ. ಅವಳಿಗೆ ಎಷ್ಟು ಸೊಕ್ಕಣಿ. ಇದು ಡಿಮ್ಸಮ್, ಅದ್ರ ಜೊತೆಗೆ ಮೂರು ಥರದ್ದು ವೆರೈಟೀಸ್ ಆಫ್ ಚಟ್ನಿ ಎಲ್ಲ ಬಂದಿತ್ತಪ್ಪ. ಇದೆಲ್ಲ ದೂರದಿಂದ ಕಣ್ ತಂಪು ಮಾಡ್ಕೊಂಬ ಮಾತ್ರ ಒಳ್ಳೇದು. ತಿಂಬಕ್ಕೆ ಹೋದರೆ ಅಷ್ಟು ಇಷ್ಟ ಆಗ್ತಿಲ್ಲ ಈ ಡಿಮ್ಸಮ್ ಮತ್ತೊಂದು ಇನ್ನೊಂದು ಅಂದ್ಕೊಂಡು. ಆ ಡ್ರಾಮಾದಲ್ಲೆಲ್ಲ ಕಂಡು ಬೇಕಂತ ಆರ್ಡ್ರ್ ಮಾಡೋದು. ಅದನ್ನು ತಿಂದೆ, ನಂಗೆ ಎಂಥದ್ದು ಇಷ್ಟ ಆಗಿಲ್ಲಪ್ಪ. ರೇಟಿಂಗ್ ಕೊಡೋದಿದ್ರೆ ನಾನು ಕೊಡ್ತೆ ಒಂದು 4 on 10. ಬಿಕಾಸ್ ಕೆಲವು ಸಲ ತಿಂದ ಅಭ್ಯಾಸ ಇದು ಇಷ್ಟ ಆಗ್ತಲ್ಲ. ಬಟ್ ನನಗೆ ತಿಂದ ಅಭ್ಯಾಸನೂ ಇಲ್ಲ, ಕಂಡು ಅಭ್ಯಾಸ ಅಷ್ಟೇ. ಸೊ ಅಷ್ಟು ಇಷ್ಟ ಆಗಲಿಲ್ಲ. ಅದ್ರ ಜೊತೆಗೆ ಒಂದು ಪಕೋಡ ಥರ ಚಿಕನ್, ಆಮೇಲೆ ಇದು ಫ್ರೈಡ್ ರೈಸ್ ಮತ್ತು ಚಿಕನ್ ಅಂಥದ್ದು ಸ್ಟಾರ್ಟರ್ ಆರ್ ಗ್ರೇವಿ ಅಂಥದ್ದು ಬಂದಿತ್ತು. ಅದ್ರ ಜೊತೆಗೆ ಆರ್ಡ್ರ್ ಮಾಡೋದು ರೈಸ್ ಮತ್ತು ಫಿಶ್ ಕರಿ, ಗೋವನ್ ಫಿಶ್ ಕರಿ ಆರ್ಡ್ರ್ ಮಾಡೋದು. ನಿಮಗೆ ನೆನಪಿತ್ತಾ, ನಾನು ಗೋವಾ ಡೇ 1 ವಿಡಿಯೋಲಿ ಹೇಳಿದ್ದೆ ನಾನು ಚಿಕ್ಕ ಹೋಟೆಲ್ ಮತ್ತು ದೊಡ್ಡ ಹೋಟೆಲ್ದು ಫುಡ್ ಕಂಪೇರ್ ಮಾಡಿ ಹೇಳ್ತೆ ಅಂತ. ಸೊ ಫುಡ್ ಕಂಪೇರ್ ಮಾಡೋದಿದ್ರೆ ಡೆಫಿನೆಟ್ಲಿ ಇಲ್ಲಿ ಎಕ್ಸ್ಪೆನ್ಸಿವ್ ಆ್ಯಂಡ್ ಎಕ್ಸ್ಪೀರಿಯನ್ಸ್, ಲಕ್ಸುರಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಫುಡ್ಡು ಚಂದ ಒಳ್ಳೆಯೇ ಇದ್ದಿತ್ತು. ಬಟ್ ನನಗೆ ಅಥೆಂಟಿಕ್ ಗೋವನ್ ಥಾಲಿ ನಾನು ಟ್ರೈ ಮಾಡ್ದಲ್ಲಿ ನಂಗೆ ಇಷ್ಟ ಆದದ್ದು ಕ್ಯಾಪ್ಟನ್ ಕೊಂಕಣ್ ಫುಡ್ಡೇ.
ಕ್ಯಾಪ್ಟನ್ ಕೊಂಕನಲ್ಲಿ ತಗೊಳೋದು ನಾನು ಪ್ರಾನ್ಸ್ ಥಾಲಿ. ಸೊ ಅಲ್ಲಿದ್ದ ಥಾಲಿ ತುಂಬ ನಂಗೆ ಇನ್ನೂ ನೆನೆಸ್ಕೊಂಡ್ರೆ ಬೇಕಂಬಂಗಿತ್ತು. ಬಟ್ ನಾವು ಇಲ್ಲಿ ತಾಜಲ್ಲಿ ತಗೊಳೋದು ಬರೀ ಫಿಶ್ ಕರಿ ಸಪ್ರೇಟ್ ಮತ್ತು ರೈಸ್ ಸಪ್ರೇಟ್. ಬಟ್ ಎಷ್ಟಿದ್ರೂ ನನಗೆ 5 ಸ್ಟಾರ್ ಹೋಟೆಲಲ್ಲಿ ತಿಂದದ್ದು ಕ್ಯಾಪ್ಟನ್ ಕೊಂಕಣಿಗೆ ಹೋಲ್ಸೋಕ್ಕಾಗಲಿಲ್ಲ. ಬಿಕಾಸ್ ಚಿಕ್ಕ ಹೋಟ್ಲಲ್ಲೇ ತುಂಬ ಚೆಂದ ಇದೆ, ತುಂಬ ಇಷ್ಟ ಆಯಿತು. ಅದಕ್ಕೆ 9 ಕೊಟ್ಟರೆ ಇದಕ್ಕೆ 8 ಕೊಡ್ತೆ ನಾನು. ಇಲ್ಕಣೆ ನಮ್ಮ ರಾಗಿ ನಮ್ಮ ಪತಿ ದೇವರಿಗೆ ರಗಲಿ ಕೊಡ್ತಿದ್ದಳು, ಊಟನೂ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಫಸ್ಟಿಗೆ ಇವ್ರು ಅವಳಿಗೆ ರಗಲಿ ಕೊಟ್ಟದ್ದು, ಆಮೇಲೆ ಅವಳು ಇವ್ರಿಗೆ ರಗಲಿ ಕೊಟ್ಟದ್ದು. ಕರೆಕ್ಟ್ ಆಯ್ತಲ್ಲ. ಆ್ಯಂಡ್ ಕ್ಯೂಟ್ ಕಾಣ್ತಿತ್ತು ಹ್ಯಾಟ್ ಮಾತ್ರ. ಇದೇ ಗ್ಯಾಪಲ್ಲಿ ಕಿರಣ್ ಎಷ್ಟೊತ್ತಿಗೆ ಹೋಗಿ ಸ್ಟಾಫ್ ಹತ್ರ ಇದನ್ನು ಅರೇಂಜ್ ಮಾಡಿಸಿದ್ರೋ ಗೊತ್ತಿಲ್ಲ. ಬಟ್ ಬಾಬಾ ಅಲ್ಲಿ ಬರ್ಡೇ ಸೆಲೆಬ್ರೇಷನ್ ಆಗ್ತೈತಿ ಯಾರದು ಅಂದ್ಕೊಂಡು ಎಲ್ಲರೂ ಕರ್ಕೊಂಡು ಹೋದ್ರೆ ಹೊರಗೆ. ಆಮೇಲೆ ಕಂಡ್ರೆ ನನಗೋಸ್ಕರ ಕೇಕ್ ಇದ್ದಿದ್ದಲ್ದು 30K ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಅವ್ರು ಕೇಕ್ ಕಟ್ ಮಾಡಿಸ್ರ. Congratulations and celebration. I want the world to know how happy as can be. Congratulations and jubilation. 30K ಸಬ್ಸ್ಕ್ರೈಬರ್ಸ್ ಯೂಟ್ಯೂಬಲ್ಲಿ ಆಯ್ತು. ಇದು ಜನ್ಮದಲ್ಲಿ ನಾನು ಅಂದ್ಕೊಂಡಿರಲಿಲ್ಲ ಇದು ಆಗ್ಬೋದಂತ. ಬಟ್ ಎಸ್, ಸ್ಮಾಲ್ ನಂಬರ್ಸ್ ಆದ್ರೂ ಸಪೋರ್ಟ್ ತುಂಬ ಮಾಡ್ತಾಯಿದ್ರಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಎಲ್ಲ ಹೀಗೆ ಇರಲಿ. 30K ಅಲ್ಲ, 50K ಅಲ್ಲ, 500K ಅಲ್ಲ, 5 ಮಿಲಿಯನ್ 500 ಮಿಲಿಯನ್ವರೆಗೂ ಅಲ್ಲೇ ಇತ್ತಲ್ದ ಅದೇ ಇತ್ತಲ್ಲ ಅಲ್ಲೇ ಒಂದೇ ಬರೋದು. ಎಂತಾಯ್ತು? 6:37 ನಾನು ಟ್ರೈನಲ್ಲಿ ಇದ್ದೆ. ಟನರೊಳಗಿದ್ದೆ ಅನ್ಸುತ್ತೆ. 6:10ಕ್ಕೆ ಟ್ರೈನ್ ಏನಿತ್ತು ಒಂದೇ ಬರೋದು ವಾಪಸ್. ಸೊ 6:37 ಆಯ್ತು. ಸ್ವಲ್ಪ ಹೊತ್ತು ಆಯ್ತು ಇಲ್ಲಿ ಕೂತ್ಕೊಂಡು ಸೆಟ್ಲ್ ಮಾಡಿ. ಇಲ್ಲಿ 4 ಜನ ಆ್ಯಂಡ್ ಮುಂದೆ 4 ಜನ ಇದ್ರು. ನನ್ನ ಅಕ್ಕ ಮತ್ತು ಅಮ್ಮ ಎಲ್ಲ ಇದ್ರು, ಅವ್ರ ಫ್ಯಾಮಿಲಿ. ಸೊ ಒಟ್ಟಿಗೆ ಸಿಕ್ಕಲಿಲ್ಲ ನಮಗೆ. ಎಸ್, ಗೋವಾ ಟ್ರಿಪ್ ವಾಸ್ ಅಮೇಝಿಂಗ್, ಇಟ್ ವಾಸ್ ಬ್ಯೂಟಿಫುಲ್. ಅಂದಿದ್ದರಿಂದ ಕಣೆ ಗೋವಾಕ್ಕೆ ಹೋದಂಥ ಮಾರ್ಕ್ ನಮ್ಮ ಮಹಾತ್ಮರು ನೋ ಫುಡ್ ಅಂತ ಹಾಕಿದ್ರೆ ನಮ್ಮದು ಟಿಕೆಟ್ ಎಲ್ಲ. ಯಾಕೆ ಸರ್ ಪ್ರತಿ ಸಲ ಏನಾದರೂ ಒಂದು ಬ್ಲೆಂಡರ್ ಮಾಡಬೇಕಾ? ಇನ್ನು ನೆಕ್ಸ್ಟ್ ನಾನು ಮಾಡ್ತೀನಿ ಟಿಕೆಟ್. ನನಗೆ ಹೇಳ್ತೀರಾ ಮೆಸ್ಸಿ? ನನಗೆ ಮೆಸ್ಸಿ ಹೇಳ್ತೀರಾ ನೀವು? ಈಗ ಅದಕ್ಕೆ ನಾವೇ ಆರ್ಡ್ರ್ ಮಾಡುತ್ತೆ ಅಂತ. ನಾವೀಗಷ್ಟೇ ಆರ್ಡ್ರ್ ಮಾಡುತ್ತಾ ಸಪ್ರೇಟಾಗಿ. ಅವ್ರು ಕೊಟ್ಟ 30 ಲೈಕ್ ಇಲ್ಲ ಮಾತ್ರ, ತೊಂದರೆ ಇಲ್ಲ. ಎನಿವೇಸ್ ಇಟ್ಸ್ ದ ಸೇಮ್ ಥಿಂಗ್. 30 ಕಾಣಿ, ನಮ್ಮ 30 ಕಾಣಿ, ನಮ್ಮ 30 ಹಿಂಗೆ ಲೈಕ್ ಇಲ್ಲ, ಅವ್ರ 30 ಕಾಣಿ. ಫುಡ್ ಹೆಂಗಿತ್ತು? ಚೆನ್ನಾಗಿಲ್ವಾ? ಹಾಂ, ಯಾಕೆ ಬೇಡ ಆಯ್ತಾ? ಪರವಾಗಿಲ್ಲ, ತಿನ್ನಿ. ಮತ್ತೆ ಹಸು ಅಂತೀರ ನೀವು.